ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಷಯ ಇರುವಂಥದ್ದು KPSC ಅವರು ಜೂನಿಯರ್ ಇಂಜಿನಿಯರ್ ಡಿಫ್ರೆಂಟ್ ಓಕೆ, WRD ಆಗಿರ್ಬೋದು, RWS ಆಗಿರ್ಬೋದು, MNP ಆಗಿರ್ಬೋದು, ಸೊ ಬೇರೆ ಬೇರೆ JE ಹುದ್ದೆಗಳಿಗೆ ಕಾಲ್ ಫಾರ್ಮ್ನ ಮಾಡಿದ್ದಾರೆ. ಸೊ ಅದ್ರ ಕುರಿತು ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ದಟ್ ಪ್ರತಿಯೊಬ್ಬರಿಗೂ ಕೂಡ ನೋಡಿ ಸ್ಟಡಿ ಮಾಡಲಿಕ್ಕೆ ಟೈಮ್ ಇದೆ, 2 to 3 months ಚೆನ್ನಾಗಿ ಸ್ಟಡಿ ಮಾಡಿ ಎಕ್ಸಾಮ್ನ ಬರೀರಿ. ಓಕೆ, ಸೊ ಮೇನ್ ಡೌಟ್ ಇರೋದು ಪ್ರತಿಯೊಬ್ಬರಿಗೂ ಕೂಡ ಏನಂದ್ರೆ ಈ ಬಾರಿ BE ಅವ್ರನ್ನ ಅಲೋ ಮಾಡಿದಾರ ಅಂತ. ಇಲ್ಲ, BE ಅವ್ರನ್ನ ಅಲೋ ಮಾಡಿಲ್ಲ, ಇಟ್ಸ್ ಓನ್ಲಿ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ವಿಡಿಯೋ. ಸೊ ಫಸ್ಟ್ ಒನ್ ನೀವು ನೋಡ್ಬೋದು, ಹೈದರಾಬಾದ್ ಕರ್ನಾಟಕ ಎಷ್ಟು ಹುದ್ದೆಗಳಿವೆ ಮತ್ತು ಉಳಿಕೆ ಮೂಲವೃಂದ ಅಂದ್ರೆ ನಾನ್ HK ಎಷ್ಟು ಹುದ್ದೆಗಳಿವೆ ಎಂಬುದನ್ನು ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ಫಸ್ಟ್ ಒನ್ ಇಸ್ ಜಲಸಂಪನ್ಮೂಲ ಇಲಾಖೆ. ಓಕೆ, ಜಲಸಂಪನ್ಮೂಲ ಇಲಾಖೆ ಇದು ನಾನ್ HKಗೆ ಇರುವಂತದ್ದು ನೋಡಿ 216 ಹುದ್ದೆಗಳು. ಸೆಕೆಂಡ್ ಒನ್, ಈ ಜಲಸಂಪನ್ಮೂಲ ಇಲಾಖೆ ಸೆಕೆಂಡ್ ಏನಿದೆ ನೋಡಿ, ಅದು ಆಲ್ರೆಡಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗಾಗಿ ಇರುವಂತದ್ದು. ಓಕೆ, ಥರ್ಡ್ ಒನ್ ಇಸ್ ಜಲಸಂಪನ್ಮೂಲ ಇಲಾಖೆ ಕಿರಿಯ ಇಂಜಿನಿಯರ್. ಇದು ನೋಡಿ ಮೆಕ್ಯಾನಿಕಲ್ಗೆ 26 ಹುದ್ದೆಗಳು ಮತ್ತು ಸಿವಿಲ್ಗೆ 216 ಹುದ್ದೆಗಳು. ಅದೇ ರೀತಿ ಜಲಸಂಪನ್ಮೂಲ ಮೆಕ್ಯಾನಿಕಲ್ ಯಾರು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಆಲ್ರೆಡಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಅವರಿಗಾಗಿರುವಂಥದ್ದು 4 ಹುದ್ದೆಗಳು. ಓಕೆ, ಸೊ ಸೆಕೆಂಡ್ ಒನ್, ಹೈದರಾಬಾದ್ ಕರ್ನಾಟಕ ಗ್ರೂಪ್ C ಎಷ್ಟು ಹುದ್ದೆಗಳಿವೆ JE ಹುದ್ದೆಗಳು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ಅಂತರ್ಜಲ ನಿರ್ದೇಶನಾಲಯ, ಅಲ್ಲಿ ಇರುವಂಥದ್ದು 5 ಹುದ್ದೆಗಳು. ಸೆಕೆಂಡ್ ಒನ್ ಇಸ್ ಪೌರಾಡಳಿತ ನಿರ್ದೇಶನಾಲಯ ಅಂದ್ರೆ MNP ಮಹಾನಗರ ಪಾಲಿಕೆ, ಕಿರಿಯ ಇಂಜಿನಿಯರ್ ಸಿವಿಲ್ 7 ಹುದ್ದೆಗಳಿವೆ. ನೆಕ್ಸ್ಟ್ ಒನ್ ಇಸ್ ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ನಗರಸಭೆ ಪಟ್ಟಣ ಪಂಚಾಯತಿ ಎಲ್ಲ ಇರ್ತದಲ್ವಾ, ಅಲ್ಲಿ 8 ಹುದ್ದೆಗಳಿವೆ ಫಾರ್ HK ರೀಸನ್. ಅದೇ ರೀತಿ RWS ರೂರಲ್ ವಾಟರ್ ಸಪ್ಲೈ ಅದರಲ್ಲಿ ಇರುವಂತದ್ದು 20 ಹುದ್ದೆಗಳು. ಓಕೆ, ಸೊ ನೆಕ್ಸ್ಟ್ ಇಲೆಕ್ಟ್ರಿಕಲ್ ಹುದ್ದೆಗಳಿವೆ 1 ಕಿರಿಯ ಇಂಜಿನಿಯರ್. ಸೊ ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಿರುವ ಕಾಲಮಿತಿ. ಓಕೆ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡಿ ಏಪ್ರಿಲ್ 29ರಂದು ಸ್ಟಾರ್ಟ್ ಆಗ್ತದೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಆಲ್ಮೋಸ್ಟ್ ಇನ್ನು 1 ತಿಂಗಳು ಟೈಮ್ ಇದೆ ನಿಮಗೆ. ಸೊ ನೆಕ್ಸ್ಟ್ ಒನ್ ಇಸ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವಂತದ್ದು 28. ಸೊ ದಟ್ ಇನ್ನೂ 1 ತಿಂಗಳು. ಸೊ ಮೇವರೆಗೂ ನೋಡಿ, ಇಲ್ಲಿಂದ ಆಲ್ಮೋಸ್ಟ್ 2.5 months ಓನ್ಲಿ ಯು ವಿಲ್ ಗೆಟ್ ಫಸ್ಟ್ ಸ್ಟಡಿ. ಅದಾದ ನಂತರ ಮತ್ತು ನಿಮಗೆ ಟೈಮ್ ಸಿಗುವಂಥದ್ದು ಎಕ್ಸಾಮ್ ಡೇಟ್ವರೆಗೂ. ಸೊ ಆಲ್ಮೋಸ್ಟ್ ನಿಮಗೆ ನಿಯರ್ಲಿ 3 to 4 months ಅಂತೂ ಈಸಿಲಿ ಟೈಮ್ ಅವೈಲೇಬಲ್ ಇರ್ತದೆ ಪ್ರಿಪರೇಷನ್ ಮಾಡಲಿಕ್ಕೆ. ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಎಕ್ಸಾಮ್ನ ಒಂದು ಒಳ್ಳೆಯ ಅಂಕಗಳನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಶುಲ್ಕ ನೋಡಬಹುದು ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ ಇದೆ. 2A 2B 3A 3B 300 ರೂಪಾಯಿ ಶುಲ್ಕ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಶುಲ್ಕ ಇದೆ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕಗಳು ಇರುವುದಿಲ್ಲ. ಓಕೆ, ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಇರೋದು ಸಿಲೆಬಸ್ ನೋಡಿ. ಟೆಕ್ನಿಕಲ್ ಸಿಲೆಬಸ್ ನ ಕೊಟ್ಟಿಲ್ಲ ಈ ಸಾರಿ ಕೊಟ್ಟಿರೋದು ಕೂಡ ಸೇಮ್ ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 2 ಏನಿದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಸೊ ಸಾಮಾನ್ಯ ಜ್ಞಾನದಲ್ಲಿ ನೀವು ನೋಡಬಹುದು ಸಿಲೆಬಸ್ಗಳು ಪ್ರಚಲಿತ ಘಟನೆ ಅಂದ್ರೆ ಕರೆಂಟ್ ಅಫೇರ್ಸ್, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. ಸೊ ಇಂಡಿಯನ್ ಹಿಸ್ಟ್ರಿ ರಿಲೇಟೆಡ್ ಟು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೌಗೋಳ ವಿಷಯಗಳು. ಓಕೆ, ಜಿಯೋಗ್ರಫಿ ರಿಲೇಟೆಡ್. ನೆಕ್ಸ್ಟ್ ಒನ್ ಇಸ್ ನೋಡಿ ಗ್ರಾಮೀಣ ಪಂಚಾಯತ್ ರಾಜ್, ಇದು ಕೂಡ ಇದೆ. PDO ನಿಮ್ಗೆ ಹೆಲ್ಪ್ ಆಗ್ಬೋದು ಇದನ್ನ ಡೀಟೇಲ್ ಆಗಿ ಸ್ಟಡೀಸ್ ಮಾಡಿದ್ರೆ. ಫೈನಲಿ ಇರುವಂತದ್ದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಲೇಟೆಡ್ ಅಥವಾ ಕರ್ನಾಟಕ ಪರಿಸರ ಸಂಬಂಧಿ ವಿಷಯಗಳು. ಸೊ ನೆಕ್ಸ್ಟ್ ಒನ್ ಇಸ್ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡ 35 ಅಂಕಗಳಿದೆ, ಸಾಮಾನ್ಯ ಇಂಗ್ಲಿಷ್ 35 ಅಂಕಗಳಿದೆ, ಕಂಪ್ಯೂಟರ್ ಜ್ಞಾನ 30 ಅಂಕಗಳಿದೆ. ಓಕೆ, ಸೊ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು, ಶುಭ ದಿನ.